ಕೆಲವೊಂದಿಷ್ಟು ಜನರು ಇಂಗ್ಲೀಷ್ ಮೆಡಿಷನ್ಗೆ ಒಳಗಾಗ್ತಾರೆ. ಇಂಗ್ಲೀಷ್ ಮೆಡಿಷನ್ಗಳ ಮೂಲಕ ನನ್ನ ವೆಯ್ಟನ್ನು ತೂಕವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಹೊರಡ್ತಾರೆ. ಆದರೆ ನ್ಯಾಚುರಲ್ ಆಗಿ ನಾವು ಆರೋಗ್ಯ ಸಮಸ್ಯೆಗಳಿರ್ಬೋದು ಅಥವಾ ಏನು ದಪ್ಪ ಇರುವಂಥದ್ದಿರ್ಬೋದು, ಒಬೆಸಿಟಿ ಇರ್ಬೋದು, ಇವುಗಳಿಂದ ಹೇಗೆ ನಾವು ಆಚೆ ಬರಬಹುದು, ಹೇಗೆ ಅಂದರೆ ಒಂದಿಷ್ಟು ಜನರಿಗೆ ನ್ಯಾಚುರಲ್ ಆಗಿ ಹೇಗೆ ಹುಷಾರಾಗಬಹುದು, ನಾವು ಆರೋಗ್ಯದಲ್ಲಿ ಹೇಗೆ ಸುಧಾರಣೆ ಮಾಡ್ಕೊಳ್ಬಹುದು ಅನ್ನುವಂಥದ್ದು ಗೊತ್ತಿರೋದಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೇನಾಗಿ ಜನರಿಗೆ ಏನಂತ ಹೇಳಿದ್ರೆ ಎಲ್ಲ ಇಮಿಡಿಯೇಟ್ ಕ್ಯೂರ್ ಆಗಬೇಕು. ನೋಡಿ, ಇವತ್ತು ವೆಯ್ಟ್ ಇದ್ದರೆ ನಾಳೆ ಬೆಳಿಗ್ಗೆ ಆದಾಗ ಅವನಿಗೆ ವೆಯ್ಟ್ ಕಮ್ಮಿ ಆಗಿ ನಾರ್ಮಲ್ ವೆಯ್ಟಿಗೆ ಬರಬೇಕು. ಇಲ್ಲ ಅಂತ ಹೇಳಿದರೆ ಅವರಿಗೆ ಇಮಿಡಿಯೇಟ್ 10 ಡೇಸ್ ಒಳಗೆ ಕಮ್ಮಿ ಆಗಬೇಕು. ನೋಡಿ, ಅವತ್ತು ಅವರು 10 ದಿನದಲ್ಲಿ ವೆಯ್ಟ್ ಗೇನ್ ಆಗಿರೋದಲ್ಲ, ಅವರಿಗೆ ವೆಯ್ಟ್ ಗೇನ್ ಆಗಿರೋದು ಮೇನಾಗಿ 1 ವರ್ಷ ಅಲ್ಲ, 2 ವರ್ಷ, 3 ವರ್ಷ, 5 ವರ್ಷ ಕಂಟಿನ್ಯೂಸ್ಗೆ ವೆಯ್ಟ್ ಗೇನ್ ಆಗಿರುತ್ತೆ. ಸೊ ಯಾವ ಸೈಕಲ್ ಇದೇ ರೀತಿ ಬಂದಿದೆ ಅದೇ ಸೈಕಲ್ ನಾವು ವಾಪಸ್ ಹೋಗಬೇಕು. ನಾವು ಸಡನ್ನಾಗಿ ಬಂದು ನಾವು 4 ದಿನದಲ್ಲಿ ವೆಯ್ಟ್ ಕಮ್ಮಿ ಮಾಡೋದು ಅಥವಾ ಏನಾದರೂ ಬೇರೆ ಪೌಡರ್ಸ್ ತೊಗೊಂಡು ಇಲ್ಲಾಂದರೆ ಬೇರೆ ಏನಾದರೂ ಕೆಮಿಕಲ್ ಮೆಡಿಸಿನ್ಸ್ ತೊಗೊಂಡು ಸಡನ್ನಾಗಿ ಕಮ್ಮಿ ಆದಾಗ ಸೊ ಬಾಡಿಯಲ್ಲಿರೋ ಮೆಟಬಾಲಿಕ್ ಚೇಂಜಸ್ಸು ಪ್ರತಿಯೊಂದು ಚೇಂಜ್ ಆಗಿಬಿಡುತ್ತೆ ಮತ್ತು ಇದು ಎಫೆಕ್ಟ್ ಆಗಿಬಿಡುತ್ತೆ. ಜನರಿಗೆ ಯಾವತ್ತು ಏನಾಗಂದರೆ ಎಲ್ಲ ಫಾಸ್ಟ್ ಯುಗದಲ್ಲಿ ಎಲ್ಲರಿಗೆ ಎಲ್ಲ ಫಾಸ್ಟಾಗಿ ಕ್ಲಿಯರ್ ಆಗಬೇಕು. ಅದು ಒಂದೊಂದು ಮೇನ್ ರಾಂಗ್ ಕಾನ್ಸೆಪ್ಟ್ ಅವರು ಅಂದ್ಕೊಂಡಿರೋದು ಅದು ಹಾಗೆ. ಅದು ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಬೇರೆ ಪ್ರಾಬ್ಲಮ್ಸ್ ಆಗಲಿ, ಲಿವರ್ ಪ್ರಾಬ್ಲಮ್ಸ್ ಆಗಲಿ, ಮೇನಾಗಿ ಪ್ರಾಬ್ಲಮ್ ಇದಾಗುವಂಥದ್ದು, ನೆಕ್ಸ್ಟ್ ಕಿಡ್ನಿ ಮೇಲೆ ಎಫೆಕ್ಟ್ ಆಗುವಂಥದ್ದು ಇರುತ್ತೆ. ಸೊ ಅದಕ್ಕೆ ನಾವು ನಿಧಾನವಾಗಿ ನಮ್ಮ ಫುಡ್ಡಲ್ಲಿ ಚೇಂಜಸ್ ಮಾಡ್ಕೊಳ್ಬೇಕು. ಮತ್ತು ಇನ್ನೊಂದು ನಾವು ಅವ್ರ ಬಾಡಿಯಲ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಯಾರೂ ಮಾಡೋದಿಲ್ಲ. ಯಾಕಂತ ಹೇಳಿದರೆ ಯಾರೂ ರೆಡಿ ಇರೋದಿಲ್ಲ, ಒಂದು ಉದಾಸೀನ. ಮತ್ತು ಇನ್ನೊಂದು ಹೇಳ್ತಾರೆ ಎಲ್ಲರೂ ಟೈಮ್ ಇಲ್ಲ ಅಂತೇಳಿ. ಯೂಶಲಿ ಟೈಮ್ ಇಲ್ಲದೆ ಇರೋದಲ್ಲ, ನಾವು ಅದಕ್ಕೆ ಟೈಮ್ ಕೊಡದೇ ಇರುವಂಥದ್ದು ಮೇನ್ ಪ್ರಾಬ್ಲಮ್ಮು. ಮತ್ತು ಇನ್ನೊಂದು ಹೇಳಿದರೆ ಅವರು ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನಾಗಲಿ, ಸ್ವೆಟ್ ಆಗುವಂಥದ್ದಾಗಲಿ ಏನು ಅವರು ಅಂಥದ್ದೊಂದು ಏನು ಯೂಸ್ ಮಾಡುವಂಥದ್ದೇ ಇರೋದಿಲ್ಲ. ಸೊ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅವರಿಗೆ ಚೇಂಜ್ ಆದಾಗ ಅವರಿಗೆ ಯೂಶಲಿ ವೆಯ್ಟ್ ಲಾಸ್ ಇದ್ದು ಪ್ರೊಸೀಜರ್ಸು ಚೇಂಜಸ್ ಆಗಲಿಕ್ಕೆ ಶುರು ಆಗಿಬಿಡುತ್ತೆ. ಈ ಕಡೆ ಒಂದಿಷ್ಟು ಜನರಿಗೆ ನಾವು ಜಂಕ್ ಫುಡ್ಡನ್ನು ಸೇವನೆ ಮಾಡಲಿಕ್ಕೆ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ, ನಾವು ಡಯೆಟ್ ಮಾಡೋದಕ್ಕೆ ರೆಡಿ ಇರೋದಿಲ್ಲ, ನಾವು ಎಕ್ಸಸೈಸ್ ಮಾಡೋಕ್ಕೂ ಕೂಡ ನಾವು ರೆಡಿ ಇಲ್ಲ, ಆದರೆ ನಾನು ಸಣ್ಣ ಆಗಬೇಕು ಅನ್ನುವಂಥದ್ದು ಒಂದಿಷ್ಟು ಜನರಲ್ಲಿರುತ್ತೆ. ಅಂಥವ್ರಿಗೆ ಒಬೆಸಿಟಿ ಮಟ್ಟದಿಂದ ಹೇಗೆ ಹೊರಗೆ ಬರಲಿಕ್ಕೆ ಯಾವ ರೀತಿಯಾದದ್ದು ಬೇರೆ ರೀತಿಯಾದಂತಹ ಮಾದರಿ ಏನಾದರೂ ಇದೆಯಾ, ಬೇರೆ ರೀತಿಯಾದಂತಹ ಪರಿಹಾರಗಳೇನಾದರೂ ಇದೆಯಾ? ಒಂದು ಅವರಿಗೆ ನೋಡಿ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡದೆ ಅಥವಾ ಫುಡ್ಡನ್ನು ಕಮ್ಮಿ ಮಾಡದೆ ಯಾವತ್ತೂ ಅವರಿಗೆ ಬಾಡಿಯಿಂದ ಏನು ವೆಯ್ಟ್ ಕಮ್ಮಿ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಕೆಲವೊಂದು ಟಿಪ್ಸ್ಗಳು ನಾವು ಕೊಡ್ಬೋದು. ಒಂದು ಅವರು ದೊಡ್ಡ ತಟ್ಟೆ ಯೂಸ್ ಮಾಡೋದಿದ್ದರೆ ಅವ್ರಿಗೆ ಹೇಳ್ತೇವೆ ನಾವು ಸಣ್ಣ ತಟ್ಟೆ ಯೂಸ್ ಮಾಡಿ. ಅಂದರೆ ಒಂದು ಕಾನ್ಸೆಪ್ಟ್ ಅಂದರೆ ಸ್ವಲ್ಪ ಫನ್ನಿ ಕಾನ್ಸೆಪ್ಟ್ ಅಂತ ಅನಿಸುತ್ತೆ. ಯಾಕಂದರೆ ನೋಡಿ, ದೊಡ್ಡ ತಟ್ಟೆಯಲ್ಲಿ ಅನ್ನ ಏನೆಲ್ಲ ಹಾಕಿದಾಗ ಅವರಿಗೆ ಸ್ವಲ್ಪ ದೊಡ್ಡ ತಟ್ಟೆಯಲ್ಲಿ ತುಂಬ ಹಾಕಿದರೂ ಕೂಡ ಸ್ವಲ್ಪ ಇದೆ ಅಂತ ಒಂದು ಫೀಲಿಂಗ್ ಇರುತ್ತೆ. ಅದೇ ನೀವು ಸಣ್ಣ ತಟ್ಟೆ ಯೂಸ್ ಮಾಡಿ ಸ್ವಲ್ಪ ಅನ್ನ ಹಾಕ್ಕೊಳ್ಳಿ, ಸ್ವಲ್ಪ ಬಾಕಿ ಫ್ರೂಟ್ಸು ಏನೆಲ್ಲ ನಿಮಗೆ ಸಾರು ಏನೆಲ್ಲ ಇದೆ ಎಲ್ಲ ಕಂಪ್ಲೀಟಾಗಿ ಹಾಕ್ಕೊಳ್ಳಿ, ನಿಮ್ಮ ಸಣ್ಣ ತಟ್ಟೆಯಲ್ಲಿ ಫಿಲ್ ಆದಂಗೆ ಫೀಲ್ ಆಗುತ್ತೆ. ಅದೇ ರೀತಿ ದೊಡ್ಡ ತಟ್ಟೆಯಲ್ಲಿ ನೋಡಿದರೆ ಏನು ಫೀಲ್ ಆಗೋದಿಲ್ಲ. ಒಂಥರ ಫನ್ನಿ ಕಾನ್ಸೆಪ್ಟ್. ಸೈಕಾಲಜಿಕಲಿ ನಿಮಗೆ ಇದು ಗ್ರೆಲಿನ್ ಮತ್ತು ಸ್ಯಾಟೈಟಿ ಲೆವೆಲ್ ಇದು ಹಾರ್ಮೋನ್ಸ್ಗಳ ಸೆಪ್ಷನ್ ಅಂತ, ಲೆಪ್ಟಿನ್ ಮತ್ತು ಗ್ರೆಲಿನ್ ಅಂತೇಳಿ. ಸೊ ಇದ್ರದ್ದೆಲ್ಲ ಹಂಗರ್ ಲೆವೆಲನ್ನು ನಾರ್ಮಲ್ ಮಾಡುವಂಥದ್ದು ಕೆಲವು ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಇರುತ್ತೆ. ಮತ್ತು ಇನ್ನೊಂದು ರಾಂಗ್ ಮಾಡುವಂಥದ್ದು ಅಂದರೆ ಕೆಲವರು ಟಿ ವಿ ನೋಡ್ತಾ ಫುಡ್ ತೊಗೊಳ್ಳುವಂಥದ್ದು. ಆ್ಯಕ್ಚುಲಿ ನಾವು ಯಾವಾಗಲೂ ಅದು ಹೆಲ್ತ್ ಇದರಲ್ಲಿ ಹೇಳ್ತೇವೆ ಮೈಂಡ್ಫುಲ್ ಈಟಿಂಗ್ ಮಾಡಬೇಕಂತೇಳಿ. ಅಂದರೆ ನಾವು ಒಂದು ಊಟ ಮಾಡುವಾಗ ಊಟದ ಮೇಲೆ ಗಮನ ಇರಬೇಕು. ಏನು ಕೆಲಸ ಮಾಡ್ತೀವಿ ಅದರ ಮೇಲೆ ನಾವು ಒಂದು ಥಿಂಗ್ ಮೇಲೆ ನಾವು ಯಾವತ್ತೂ ಗಮನ ಕೊಡಬೇಕಂತೇಳಿ. ಅವರು ಊಟ ಏನಾದರೂ ಒಂದು ಟಿ ವಿ ನೋಡ್ತಾನಿಲ್ಲ, ಮೊಬೈಲ್ ನೋಡ್ತಾ ಊಟ ಮಾಡುವಂಥದ್ದು, ಇಲ್ಲಾಂದರೆ ಅವರಿಗೆ ನಿಧಾನ ಕ್ರೇವಿಂಗ್ ಇರುವಂಥದ್ದು. ಹಸಿವೆ ಆಗ್ತಿರೋದಿಲ್ಲ, ಬಟ್ ಏನೋ ನೋಡಿದಾಗ ಇದು ತಿನ್ನಬೇಕು ಅದು ತಿನ್ನಬೇಕಂತ ಒಂದು ರಾಂಗ್ ಕಾನ್ಸೆಪ್ಟ್ ಇರುತ್ತೆ. ಅದನ್ನು ಅವರು ನಿಧಾನವಾಗಿ ಬಿಡ್ತಾ ಬಂದು ಮತ್ತು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಶುರು ಮಾಡಿದರೆ ಅವರು ಜಂಕನ್ನು ತುಂಬ ಆಬ್ವಿಯಸ್ಲಿ ಅವರು ದೂರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಥ್ಯಾಂಕ್ ಯು ಡಾಕ್ಟರ್. ಕೇಳಿದ್ರಲ್ಲ ವೀಕ್ಷಕರೇ, ಒಬೆಸಿಟಿ ಮಟ್ಟದಿಂದ ಯಾವ್ಯಾವ ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗತ್ತೆ. ಪ್ರತಿಯೊಬ್ಬರು ಕೂಡ ಏನು ಬೇರೆ ಬೇರೆ ಕಾಯಿಲೆಗಳಿಗೆ ತುತ್ತಾಗಲಿಕ್ಕೆ ಮುಖ್ಯವಾಗಿ ಒಬೆಸಿಟಿಯೇ ಕಾರಣ ಆಗಿರುತ್ತೆ. ಹಾಗಾಗಿ ನ್ಯಾಚುರಲ್ ಆಗಿ ಒಬೆಸಿಟಿಯಿಂದ ಹೇಗೆ ನಾವು ಹೊರಗೆ ಬರುವಂಥದ್ದು, ಒಬೆಸಿಟಿಯ ಮಟ್ಟವನ್ನು ಹೇಗೆ ಕಡಿಮೆ ಮಾಡಿಕೊಳ್ಳುವಂಥದ್ದು, ಇದನ್ನು ಡಾಕ್ಟರ್ ತಿಳಿಸ್ಕೊಟ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಪ್ರದೀಪ್ ಜೊತೆ ಶಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.